Hello my dear students, welcome back to Learn Easily channel. The Chair by K. ರಾಜನಾರಾಯಣನ್. ದ ಚೇರ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕೆ ರಾಜನಾರಾಯಣರವರು ತಮಿಳು ಕವಿಯಾಗಿದ್ದು ಅವರು ಬರೆದಿರ್ತಕ್ಕಂತಹ ದಿ ಚೇರ್ ಕಥೆಯ ಒಂದು ಮುಖ್ಯ ಥೀಮ್ ಅಂದರೆ ಮೇನ್ ಥೀಮ್ ವಿಷಯ ಏನಪ್ಪ ಅಂದರೆ ಒಂದು ಸಾಮಾಜಿಕ ಸಂಪ್ರದಾಯ ಮತ್ತು ಮೂಢನಂಬಿಕೆಗಳಿಂದಾಗಿ ಒಂದು ವಸ್ತುವಿನ ಮೌಲ್ಯ ಮತ್ತು ಅದರ ಉಪಯುಕ್ತತೆಯಲ್ಲಾಗುವ ಬದಲಾವಣೆಯ ಬಗ್ಗೆ ಇದನ್ನು ಬರೆದಿರ್ತಾರೆ. ಒಂದು ಚೇರ್ ಅದನ್ನು ನಾವು ಮನೆಯಲ್ಲಿ ತಂದಾಗ ಎಲ್ಲರೂ ಸಹ ಉತ್ಸುಕರಾಗಿ ಅದನ್ನು ನೋಡ್ತಾ ಇರ್ತಾರೆ, ಮೌಲ್ಯಯುತವಾಗಿರುತ್ತೆ. ಆದರೆ ಅದನ್ನು ಒಂದು ಮೂಢನಂಬಿಕೆಗಳಿಗೆ ತುತ್ತಾಗಿ ಅದರ ಮೌಲ್ಯದಲ್ಲಾಗ್ತಕ್ಕಂತಹ ಬದಲಾವಣೆ ಈ ಒಂದು ಕಥೆಯಾಗಿರುತ್ತೆ. ಆರಂಭದಲ್ಲಿ ಆ ಒಂದು ಚೇರ್ ಆ ಒಂದು ಮನೆಗೆ ಬರ್ತಕ್ಕಂಥದ್ದು ಆ ಮನೆಯಲ್ಲಿ ನಡೀತಕ್ಕಂಥ ಒಂದು ಘಟನೆಯಿಂದ, ಆ ಮನೆಯಲ್ಲಿದ್ದಂಥ ಹಳೆಯ ಒಂದು 3 ಕಾಲಿನ ಚೇರ್ನ ಮೇಲೆ ಒಬ್ಬ ಜಡ್ಜ್ ಕೂತಾಗ ಅವರು ಅಲ್ಲಿ ಮುಜುಗರ ಬೀಳ್ತಾರೆ. ಆ ಮುಜುಗರದ ಒಂದು ಸಂಘಟನೆಯಿಂದ ಆ ಮನೆಗೆ ಮತ್ತೆ ಚೇರನ್ನು ತರಲಾಗುತ್ತೆ. ಆ ಚೇರನ್ನು ಎಲ್ಲರೂ ಸಹ ಬೆಲೆ ಬಾಳುವ ಸುಂದರವಾದಂಥ ವಸ್ತುವಿನಂತೆ ನೋಡ್ತಾ ಇರ್ತಾರೆ. ಆ ಮನೆಗೆ 2 ಚೇರನ್ನು ತರಲಾಗುತ್ತೆ. ಆ 2 ಚೇರನ್ನು ರಾಮ ಲಕ್ಷ್ಮಣ ಅಂತ ಹೋಲಿಸಿ ತುಂಬ ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತೆ. ಆದರೆ ಆ ಗ್ರಾಮಸ್ಥರು ಅದರಲ್ಲಿ ಒಂದು ಕುರ್ಚಿಯನ್ನು ಒಂದು ಅಂತ್ಯಕ್ರಿಯೆಗಾಗಿ ತೆಗೆದುಕೊಂಡು ಹೋದಾಗ ಅದರಲ್ಲಿ ಮೃತದೇಹವನ್ನು ಕೂರಿಸಿದಾಗ ಆ ಕುರ್ಚಿಯ ಮೌಲ್ಯ ನಾಟಕೀಯವಾಗಿ ಬದಲಾಗ್ಬಿಡುತ್ತೆ. ಆ ಕುರ್ಚಿಯ ಒಂದು ಮೌಲ್ಯವೇ ಇಡೀ ಗ್ರಾಮಸ್ಥರ ಕಣ್ಣಿನಲ್ಲಿ ಅದು ಪರಿವರ್ತನೆ ಆಗ್ಬಿಡುತ್ತೆ. ನಂತರ ಆ ಕುರ್ಚಿಯನ್ನು ಆ ಕುಟುಂಬದಲ್ಲೇ ಇರ್ತಕ್ಕಂತಹ ಮತ್ತೊಬ್ಬ ವ್ಯಕ್ತಿಗೆ ಅದನ್ನು ವಹಿಸಿಕೊಡಲು ಆ ಕುಟುಂಬ ಪ್ರಯತ್ನ ಮಾಡುತ್ತೆ. ಆದರೂ ಸಹ ಆ ವ್ಯಕ್ತಿ ಕೂಡ ಆ ಮೂಢನಂಬಿಕೆಗಳಿಗೆ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಕುರ್ಚಿಯನ್ನು ಗ್ರಾಮದ ಅಗತ್ಯಗಳಿಗೆ ಮೀಸಲಾಗಿದೆ ಅಂತ ಹೇಳ್ತಾನೆ. ಇದು ಈ ಒಂದು ಕಥೆಯ ಮೇನ್ ಥೀಮ್ ಆಗಿರುತ್ತೆ. ದಿ ಚೇರ್ ಈ ಕಥೆಯ ಒಂದು ಮುಖ್ಯ ಪಾತ್ರಗಳಿಗೆ ನಾವು ಬಂದಾಗ ಈ ಮುಖ್ಯ ಪಾತ್ರಗಳಲ್ಲಿ ಮೊದಲನೇದಾಗಿ ನಿರೂಪಕ ನರೇಟರ್. ಈತ ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಥೆಗಾರನಾಗಿ ಈ ಎಲ್ಲ ಕಥೆಯನ್ನು ಹೇಳ್ತಾನೆ. ಆ ಕುಟುಂಬದಲ್ಲಿ ನಡೀತಕ್ಕಂಥ ಒಂದು ಹ್ಯೂಮರಸ್ ತಮಾಷೆ ಅವರ ಅನುಭವಗಳಲ್ಲಿ ಭಾಗಿಯಾಗಿ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ನಂತರ ಯಂಗರ್ ಬ್ರದರ್ ಆ್ಯಂಡ್ ಕಿಡ್ ಸಿಸ್ಟರ್ ಅಂದರೆ ಕಿರಿಯ ಸಹೋದರ ಮತ್ತು ಒಬ್ಬ ಸಿಸ್ಟರ್ ತಂಗಿ, ಇವರು ಮಕ್ಕಳು. ಅವರು ತುಂಬ ಮುಗ್ಧತೆ, ತಮಾಷೆ ಮತ್ತು ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದವರಾಗಿರ್ತಾರೆ. ಆ ಮನೆಗೆ ಬಂದಂಥ ಒಬ್ಬ ಜಡ್ಜ್, ನ್ಯಾಯಾಧೀಶ ಬಿದ್ದಾಗ ಅವರು ತುಂಬ ಜೋರಾಗಿ ನಗ್ತಾರೆ. ಮತ್ತು ಅವರು ಹಸು ಮತ್ತು ಕರುವಿನ ಬಗ್ಗೆ ಅನುಮಾನ ಮತ್ತು ತೀವ್ರ ನಿಷ್ಠೆಯನ್ನು ತೋರಿಸ್ತಾರೆ. ಮಾವನು ಅವುಗಳನ್ನು ತೆಗೆದುಕೊಂಡು ಹೋಗಬಹುದು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ನಂತರ ಈ ಒಂದು ದ ಚೇರ್ನಲ್ಲಿ ಬರ್ತಕ್ಕಂತಹ ಮತ್ತೊಂದು ಪಾತ್ರ ಅಂದಾಗ ಪೆತ್ತಣ್ಣ, ಹಿರಿಯ ಸಹೋದರ. ಈತ ತಮಾಷೆಗಾರ ಮತ್ತು ತುಂಬ ಚಿಂತಕ. ಅವನು ಆಗಾಗ್ಗೆ ಕುಟುಂಬದ ಹಾಸ್ಯ ಮತ್ತು ಆ ಒಂದು ಪ್ಲಾನ್ಗಳಲ್ಲಿ ಮುಂದೆ ಇರ್ತಾನೆ. ಆ ಮನೆಗೆ ಬರ್ತಕ್ಕಂಥ ಮಾವನ ಜುಟ್ಟನ್ನು ಉಜ್ಜುವ ಆಚರಣೆ ಬಗ್ಗೆ ವ್ಯಂಗ್ಯವಾಗಿ ಕಮೆಂಟ್ ಮಾಡ್ತಾ ಇರ್ತಾನೆ. ಆ ಜುಟ್ಟಿನಿಂದ ನಾಣ್ಯಗಳು ಬೀಳೋದಿಲ್ಲ, ಅದು ಬೀಳೋದನ್ನು ಸೂಚಿಸುತ್ತೆ ಅಂತ ಆತ ನಿರೀಕ್ಷೆ ಮಾಡ್ತಾ ಇರ್ತಾನೆ. ಮತ್ತು ಒಂದು ಪೇಟೆಯಿಂದ ತಂದಂತಹ ಕುರ್ಚಿಯನ್ನು ತರಬೇಕು ಅಂತಕ್ಕಂಥ ಸಲಹೆಗಳನ್ನು ನೀಡ್ತಾನೆ. ಉತ್ತಮ ಮರದ ಬಗ್ಗೆ ತನ್ನದೇ ಆದ ಅಭಿಪ್ರಾಯಗಳನ್ನು ನೀಡ್ತಾನೆ. ಕುರ್ಚಿ ಕೇಳಲು ಬಂದ ಗ್ರಾಮಸ್ಥರನ್ನು ತನ್ನ ಮಾವನ ಮನೆಗೆ ಹೋಗೋದಕ್ಕೆ ಹೇಳ್ತಾನೆ. ಮತ್ತು ಒಂದು ಹಳೆಯ ಮನುಷ್ಯನ ತಕ್ಷಣವೇ ಕುರ್ಚಿಯನ್ನು ಆರಿಸಿಕೊಂಡಾಗ ಆತ ಆ ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ತಕ್ಕಂಥ ಅಭ್ಯಾಸದ ಬಗ್ಗೆ ಒಂದು ಹಾಸ್ಯವನ್ನು ಮಾಡ್ತಾನೆ. ಇದು ಪೆತ್ತಣ್ಣನ ಪಾತ್ರ. ಆದರೆ ಇನ್ನು ಮಾವ, ತಾಯಿಯ ಸಹೋದರ, ಈತ ಜುಪುಣತನ ಮತ್ತು ಮೂಢನಂಬಿಕೆಯ ಆಚರಣೆ, ನಡವಳಿಕೆ, ಒಂದು ರೀತಿಯ ಅನಿರೀಕ್ಷಿತ ಹಾಸ್ಯಾಸ್ಪದ ವ್ಯಕ್ತಿ. ಆತನನ್ನು ಹಳ್ಳಿಯ ಅತ್ಯಂತ ಜಿಪುಣ ವ್ಯಕ್ತಿ ಅಂತ ಎಲ್ಲರೂ ಕರೀತಾ ಇರ್ತಾರೆ. ಆತ ವೀಳ್ಯದೆಲೆ ಹೊಂದಿರತಕ್ಕಂತಹ ಒಬ್ಬ ಹಾಸ್ಯಮಯ ವ್ಯಕ್ತಿ ಅಂತ ಕರೀತಾ ಇರ್ತಾರೆ. ಮತ್ತು ಈತ ತನ್ನ ಕುಟುಂಬದ ತಮಾಷೆಗಳಿಗಾಗಿ ಈತ ಗುರಿಯಾಗ್ತಾ ಇರ್ತಾನೆ. ಎಲ್ಲರೂ ತಮಾಷೆ ಮಾಡೋದಕ್ಕೆ ಈತ ಒಂದು ಕೇಂದ್ರ ವ್ಯಕ್ತಿ ಆಗಿಬಿಟ್ಟಿರ್ತಾನೆ. ಮತ್ತು ಈತ ಯಾವಾಗಲೂ ಕುಳಿತುಕೊಳ್ಳೋದಕ್ಕೆ ಒಂದು ಮೂಲೆಯಲ್ಲಿ ಕಂಬಕ್ಕೆ ಹೊರಗೆ ಕುಳಿತುಕೊಳ್ತಾ ಇರ್ತಾನೆ. ವೀಳ್ಯದೆಲೆಯನ್ನು ತಿಂತಾ ಇರ್ತಾನೆ. ಮತ್ತು ಈತನಿಗೆ ಆ ಒಂದು ಪೆತ್ತಣ್ಣನು ನೀಡಿರ್ತಕ್ಕಂತಹ ಕುರ್ಚಿಯನ್ನು ಆ ಒಂದು ಅಂತ್ಯಕ್ರಿಯೆಗೆ ಬಳಸಿದ್ದಾರೆ ಅನ್ನೋದನ್ನು ಆತನಿಗೆ ಗೊತ್ತಿರುತ್ತೆ. ಅದರಿಂದ ಆತ ಅದರ ಮೇಲೆ ಕೂತ್ಕೊಳ್ದೆ ಅದರ ಬದಲಾಗಿ ನೆಲದ ಮೇಲೆ ಕುಳಿತುಕೊಳ್ತಾ ಇರ್ತಾನೆ ಈ ಒಬ್ಬ ಮಾವ. ಇನ್ನು ತಾಯಿ, ದ ಮದರ್ ಪಾತ್ರಕ್ಕೆ ಬಂದಾಗ ಈಕೆ ತುಂಬ ಸಂಪ್ರದಾಯವಾದಿ,
ತನ್ನ ಸಹೋದರ ಅಂದರೆ ಮನೆಗೆ ಬರ್ತಕ್ಕಂಥ ಮಾವನಿಗೆ ವಿಶೇಷವಾದಂತಹ ರುಚಿಕರವಾದ ಮಜ್ಜಿಗೆಯನ್ನು ತರಲು ಆಕೆ ತುಂಬ ಓಡ್ತಾ ಇರ್ತಾಳೆ. ಮತ್ತೆ ಮಕ್ಕಳು ತಮ್ಮ ತಮಾಷೆಗಳಿಗಾಗಿ ಅತಿಯಾಗಿ ಒಂದು ಗಂಭೀರವಲ್ಲದ ಅಂದರೆ ಆ ಮಕ್ಕಳಿಗೆ ಯಾವ ತಮಾಷೆ ಮಾಡಬಾರ್ದು ಅಂತಕ್ಕಂತಹ ಒಂದು ಎಚ್ಚರಿಕೆಗಳನ್ನು ನೀಡ್ತಾ ಇರ್ತಾಳೆ. ಇನ್ನು ಆ ಮನೆಯಲ್ಲಿರ್ತಕ್ಕಂತಹ ಅಜ್ಜಿ ಈಕೆಯು ಕೂಡ ಒಂದು ಸಲಹೆಗಳನ್ನು ನೀಡ್ತಾ ಇರ್ತಾಳೆ. ಆ ಮನೆಯ ಏಕೈಕ ಒಂದು ಕುರ್ಚಿಯಾಗಿದ್ದ 3 ಕಾಲಿನ ಕುರ್ಚಿಯ ಒಂದು ಇತಿಹಾಸದ ಬಗ್ಗೆ ಆಕೆ ಹೇಳ್ತಾ ಇರ್ತಾಳೆ. ಮತ್ತೆ ಅದನ್ನ ಕುಳಿತುಕೊಳ್ಳೋದಕ್ಕೆ ಹೆಚ್ಚು ಬಳಸ್ತಾ ಇರ್ತಾಳೆ. ಆಕೆ ಆ ತೇಗದ ಮರವನ್ನ ಕುರ್ಚಿಗೆ ಸೂಚಿಸ್ತಾ ಇರ್ತಾಳೆ. ಗಟ್ಟುಮುಟ್ಟಾದ ಮತ್ತೆ ತುಂಬಾ ಹಗುರವಾದಂತಹ ಕುರ್ಚಿ ಮಾಡಬಹುದು ತೇಗದ ಮರದಿಂದ ಅಂತ ಹೇಳ್ತಾಳೆ. ಇನ್ನು ಮತ್ತೊಂದು ಪಾತ್ರ ಅಂದಾಗ ಅಕ್ಕ, ಎಲ್ಡರ್ ಸಿಸ್ಟರ್, ಕುರ್ಚಿಗೆ ಸಂಬಂಧಿಸಿದಂತೆ ಒಂದು ಸೌಂದರ್ಯ ಶಾಸ್ತ್ರ ಮತ್ತೆ ಪ್ರಾಯೋಗಿಕತೆಯ ಬಗ್ಗೆ ಈಕೆ ಹೇಳ್ತಾ ಇರ್ತಾಳೆ. ಕುರ್ಚಿಯ ತಿಳಿ ಮತ್ತೆ ಆ ಒಂದು ಕುರ್ಚಿ ಹೇಗಿರಬೇಕು, ಅದರ ಬಣ್ಣ ಹೇಗಿರಬೇಕು, ಮತ್ತೆ ಅದು ಸುಂದರವಾಗಿ ಆಕೆ ಹೇಗಿರಬೇಕು ಅಂತ ಆಕೆ ಹೇಳ್ತಾ ಇರ್ತಾಳೆ. ಕೊನೆಯದಾಗಿ ಈ ಒಂದು ಎಲ್ಡರ್ ಸಿಸ್ಟರ್ ಹೇಳ್ತಕ್ಕಂತಹ ಒಂದು ಸೂಚನೆಗಳಿಗೆ ಆ ಮನೆಯವರೆಲ್ಲ ಒಪ್ಪಿ ಆ ಕುರ್ಚಿಯನ್ನು ಮಾಡಿಸ್ತಾರೆ. ಇನ್ನು ಈ ಒಂದು ದ ಚೇರ್ ಒಂದು ಕತೆಗೆ ಬಂದಾಗ, ಇದರ ಒಂದು ಸಾರಾಂಶಕ್ಕೆ ಬಂದಾಗ, ಈ ಒಂದು ಕತೆ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗುತ್ತೆ. ಕುರ್ಚಿ ಇಲ್ಲದ ಮನೆಯನ್ನ ನೀವು ಹೇಗೆ ಮನೆ ಅಂತ ಕರೆಯಬಹುದು ಅಂತಕ್ಕಂತಹ ಒಂದು ಪ್ರಶ್ನೆಯೊಂದಿಗೆ ಈ ಒಂದು ಕತೆ ಪ್ರಾರಂಭವಾಗುತ್ತೆ. ಎಲ್ಲರಿಗೂ ಕುಟುಂಬದವರು ಒಂದು ಕುರ್ಚಿಯನ್ನ ಖರೀದಿಸಬೇಕು ಅಂತಕ್ಕಂಥ ವಿಷಯ ಕೂಡ ಅಲ್ಲಿ ಬರುತ್ತೆ. ಆ ವಿಷಯ ಯಾಕೆ ಬರುತ್ತೆ ಅಂದ್ರೆ, ಆ ಒಂದು ಮನೆಗೆ ಒಬ್ಬ ಸಬ್ ಜಡ್ಜ್ ಅಂದ್ರೆ ಒಬ್ಬ ನ್ಯಾಯಾಧೀಶ ಆ ಮನೆಗೆ ಬಂದಿರ್ತಾನೆ. ಆತ ಬರಬೇಕಾದ್ರೆ ಒಂದು ಸೂಟು ಬೂಟು ಧರಿಸಿ ಬಂದಿರ್ತಾನೆ. ಆ ಮನೆಯಲ್ಲಿ ಕುಳಿತುಕೊಳ್ಳೋಕೆ ಇರ್ತಕ್ಕಂತಹ ಒಂದು ಏಕೈಕ ಚೇರ್ ಅಂದ್ರೆ 3 ಕಾಲಿನ ಒಂದು ಮಣೆ ಇರುತ್ತೆ. ಅದು ಕೇವಲ 3 ಅಡಿ ಎತ್ತರವಿರುತ್ತೆ. ಈ ಮನೆಯನ್ನು ವಿಶೇಷವಾಗಿ ಅಜ್ಜಿಗೋಸ್ಕರ ಸ್ವಲ್ಪ ಅಗಲವಾಗಿ ತಯಾರು ಮಾಡಿರ್ತಾರೆ. ಅವರು ಆ ಅಜ್ಜಿ ಅದನ್ನ ಮಜ್ಜಿಗೆ ಮಾಡಬೇಕಾದ್ರೆ ಅದನ್ನ ಬಳಸ್ತಾ ಇದ್ರು. ಅದು ತಳದಲ್ಲಿ ಸ್ವಲ್ಪ ಅಗಲವಾಗಿದ್ರು ಬೇರೆ ರೀತಿಯಾಗಿ ಒಂದು ರೀತಿ ಕುಳಿತುಕೊಳ್ಳೋಕೆ ಆಸನವಾಗಿತ್ತು. ಆ ಸಬ್ ಜಡ್ಜ್ಗೆ ಆ 3 ಕಾಲಿನ ಮಣೆಯನ್ನು ನೀಡ್ತಾರೆ. ಸಬ್ ಜಡ್ಜ್ ಅದರ ಮೇಲೆ ಕುಳಿತುಕೊಳ್ಳೋದಕ್ಕೆ ಅವರು ಸ್ವಲ್ಪ ದಪ್ಪದಾಗಿರ್ತಾರೆ. ಅವರು ಕುಳಿತುಕೊಳ್ಳುವ ಮೊದಲು ಒಂದು ಕೈಯನ್ನು ಮಣೆ ಹೆಂಚಿನ ಮೇಲೆ ಇಡ್ತಾರೆ. ಆಗ ಆ 3 ಕಾಲಿನ ಮಣೆಯಾಗಿದ್ದರಿಂದ ಅವರು ಆ ಕೈ ಇಟ್ಟ ತಕ್ಷಣ ಆ 3 ಕಾಲಿನ ಮಣೆ ಒಂದು ಕಡೆ ವಾಲಿ ಬಿದ್ದೋಗ್ತಾರೆ. ದೊಡ್ಡ ಒಂದು ಶಬ್ದ ಅಲ್ಲಿ ಬರುತ್ತೆ, ಧಡಾರ್ ಅಂತ ಶಬ್ದ ಬರುತ್ತೆ. ಆಗ ಅಲ್ಲೇ ನಿಂತಿರ್ತಕ್ಕಂತಹ ಈ ಕಥೆಗಾರರು, ಕಿರಿಯ ಸಹೋದರ ಮತ್ತೆ ಆ ಒಂದು ಕಿರಿಯ ಸಹೋದರಿ ಮೀನ್ಸ್ ತಂಗಿ, ಇವರೆಲ್ಲರೂ ಸಹ ಏನ್ ಮಾಡ್ತಾರೆ, ಜೋರಾಗಿ ನಗದು ಬಿಡ್ತಾರೆ. ಅದ್ರ ಜೊತೆಗೆ ನಗುವನ್ನ ತಡೆಯಕ್ಕೆ ಆಗ್ಲಾರದೆ ಆ ಮನೆ ಹಿಂಭಾಗಕ್ಕೆ ಹೋಗಿ ನಗೋಕೆ ಶುರು ಮಾಡ್ತಾರೆ. ಮತ್ತೆ ಈ ದೃಶ್ಯ ಒಂದು ರೀತಿ ತಮಾಷೆಯಾಗಿ ಕಾಣುತ್ತೆ. ಆ ಸಬ್ ಜಡ್ಜ್ ಮನೆ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನಿಸಿದ ಘಟನೆಯನ್ನ ಆ ಮನೆಯಲ್ಲಿರ್ತಕ್ಕಂತಹ ಆ ಸಹೋದರಿ ಮೀನ್ಸ್ ಸಿಸ್ಟರ್ ಅನುಕರಣೆ ಮಾಡ್ತಾಳೆ. ಮತ್ತೆ ಎಲ್ಲರೂ ಮನೆಗೆ ಬಂದಾಗ ಸಬ್ ಜಡ್ಜ್ ಇಬ್ಬರು ಸಹ ಅಲ್ಲಿ ಇರಲಿಲ್ಲ, ಅವ್ರು ಹೊರಟೋಗಿರ್ತಾರೆ. ಇಲ್ಲಿ ಯಂಗರ್ ಸಿಸ್ಟರ್ ಆ ಮಣೆಯನ್ನ ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಕೇಳ್ತಾಳೆ. ಅಂದ್ರೆ ಆ ಸಬ್ ಜಡ್ಜ್ ಅಲ್ಲಿ ಬಿದ್ದಿರ್ತಕ್ಕಂತಹ ಒಂದು ಘಟನೆ ಆ ಮನೆಯಲ್ಲಿ ಒಂದು ರೀತಿ ಹಾಸ್ಯಾಸ್ಪದವಾಗ್ಬಿಡಿರುತ್ತೆ. ಅದೊಂದು ತರ ಮುಜುಗರದ ಘಟನೆ ಆಗ್ಬಿಡುತ್ತೆ. ಅದಕ್ಕೆ ಆ ಕುಟುಂಬದ ತಕ್ಷಣ ಏನ್ ಮಾಡ್ತಾರೆ, ಒಂದು ಕುರ್ಚಿಯನ್ನ ಮಾಡಲು ಅವರು ನಿರ್ಧಾರ ಮಾಡ್ತಾರೆ. ಅವರು ಹಳ್ಳಿಯಲ್ಲಿ ಯಾರು ಸಹ ಬಡಿಗೆ ಇರಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಅವರು ಆ ಒಂದು ಪಟ್ಟಣದಲ್ಲಿ ಒಂದು ಕುರ್ಚಿಯನ್ನ ಮಾಡಿಸಬೇಕು ಅಂತೇಳಿ ಅಲ್ಲಿ ಒಬ್ಬ ಎಲ್ಡರ್ ಬ್ರದರ್ ಪೆತ್ತಣ್ಣನನ್ನ ಪಟ್ಟಣದಿಂದ ಒಂದು ಕುರ್ಚಿಯನ್ನ ಖರೀದಿ ಮಾಡ್ಕೊಂಡು ಬರೋದಿಕ್ಕೆ ಅವರು ಹೇಳ್ತಾರೆ. ನಂತರ ಅಲ್ಲಿ ಹತ್ತಿರದ ಹಳ್ಳಿಯಲ್ಲಿ ಒಬ್ಬ ನುರಿತ ಬಡಿಗೆ ಇದ್ದಾನೆ, ಅವನು ಕೆಲಸವನ್ನ ಗವರ್ನರ್ ಸಹ ಹೋಗ್ಲಿದ್ದಾರೆ ಅಂತ ಹೇಳ್ತಾರೆ. ಈ ಹೇಳಿಕೆಯನ್ನ ತಾಯಿ ಒಂದು ರೀತಿ ಅಸಡ್ಡೆ ಮಾಡ್ತಾಳೆ. ಆದರೆ ತಂದೆ ತಕ್ಷಣ ಬಡಿಗೆಗೆ ಕಳಿಸ್ಕೊಡ್ತಾರೆ. ಮತ್ತೆ ಒಂದು ಕುರ್ಚಿಯನ್ನು ತಯಾರಿಸಲು ಬೇಕಾಗಿರ್ತಕ್ಕಂತಹ ಮರದ ಬಗ್ಗೆ, ಅದು ಯಾವ ರೀತಿಯಲ್ಲಿರಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ. ತೇಗದ ಮರವನ್ನು ಸೂಚಿಸ್ತಾರೆ, ಅದು ಗಟ್ಟಿಮುಟ್ಟಾಗಿರುತ್ತೆ, ಸಾಗಿಸಲು ತುಂಬಾ ಹಗುರವಾಗಿರುತ್ತೆ ಅಂತ ಎಲ್ಲರೂ ಸಹ ನಂಬ್ತಾರೆ. ನಂತರ ಆ ಮನೆಗೆ ಜಿಪುಣ ಮಾವ ಅಂದ್ರೆ ಈ ಕತೆಗಾರರ ತಾಯಿಯ ತಮ್ಮ ಸಹೋದರ ಅಲ್ಲಿಗೆ ಬರ್ತಾನೆ. ಬಂದಾಗ ಈ ಮನೆಯಲ್ಲಿರ್ತಕ್ಕಂಥ ದೊಡ್ಡಣ್ಣ, ಆತನಿಗೆ ಪೆತ್ತಣ್ಣ ಕುಳಿತುಕೊಳ್ಳಲು ಮಣೆಯನ್ನ ತಗೋಬರ್ತಾನೆ. ಆ ಮಣೆಯನ್ನ ತಂದ ತಕ್ಷಣ ಅಲ್ಲಿ ಸುತ್ತು ಸೇರಿರೋರೆಲ್ಲರೂ ಸಹ ನಗೋಕೆ ಶುರು ಮಾಡ್ತಾರೆ.
ಆದರೆ ಆ ಮಾವ ಯಾವಾಗಲೂ ಸಹ ತಾನು ಕುಳಿತುಕೊಳ್ಳೋದಕ್ಕೆ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ. ಅಡಿಗೆ ಮನೆಯ ಬಳಿ ಬಂದು ಒಂದು ಮೂಲೆಯಲ್ಲಿ ಕಂಬದ ಬಳಿ ಕುಳಿತುಕೊಳ್ತಾನೆ. ಅಲ್ಲಿ ಕುಳಿತುಕೊಂಡಾಗ ಅವನ ಒಂದು ಮ್ಯಾನರಿಸಮ್ ಇರುತ್ತೆ, ಒಂದು ಪದ್ಧತಿ. ಏನಪ್ಪ ಅಂದ್ರೆ ತನ್ನ ಕೂದಲಿನ ಜುಟ್ಟನ್ನ ಬಿಚ್ಚಿ ತನ್ನ ತಲೆಯನ್ನ ಉಜ್ಜಿ ಮತ್ತೆ ಅದನ್ನ ಕಟ್ಕೊಳ್ತಾನೆ. ಪೆತ್ತಣ್ಣ ಆಗಾಗ್ಗೆ ಆ ಒಂದು ಆಚರಣೆಯನ್ನ ಗೇಲಿ ಮಾಡ್ತಾ, ಜುಟ್ಟಿನಿಂದ ಯಾವುದೇ ನಾಣ್ಯಗಳು ಬೀಳೋದನ್ನ ನಾನು ಇಂದಿಗೂ ನೋಡ್ಲಿಲ್ಲ ಅಂತ ಹೇಳಿ ಒಂದು ರೀತಿ ಕಾಮಿಡಿಯಾಗಿ ಕಮೆಂಟ್ ಮಾಡ್ತಾ ಇರ್ತಾನೆ. ಮಾವ ನಮ್ಮ ಎಲ್ಲಾ ತಮಾಷೆಗಳಿಗೆ ಈತ ಗುರಿಯಾಗಿದ್ದಾನೆ, ಆದರೆ ಆತ ಯಾವತ್ತೂ ಸಹ ಕೆಟ್ಟದಾಗಿ ಮಾತಾಡಿಲ್ಲ ಅಂತ ಹೇಳ್ತಾರೆ. ಈ ತಾಯಿ ಈ ತಮಾಷೆಗಳು ಹೆಚ್ಚಾದಾಗ ತಾಯಿ ಸ್ವಲ್ಪ ಅವರನ್ನ ಒಂದು ಎಚ್ಚರಿಕೆಗಳನ್ನು ನೀಡ್ತಾರೆ. ನೀವು ಕತ್ತೆಗಳು ಮಾತ್ರ ಈ ರೀತಿ ಮಾತಾಡ್ತೀರಾ ಅಂತ ಹೇಳಿ ಅವರನ್ನ ಬೈತಾ ಇರ್ತಾರೆ. ಆ ತಾಯಿ ಮಾವನಿಗೆ ಅಂದ್ರೆ ಬಂದಿರತಕ್ಕಂಥ ತಮ್ಮನಿಗೆ ಇಂಗು ಬೆರೆಸಿರ್ತಕ್ಕಂಥ ಮಜ್ಜಿಗೆಯನ್ನು ತಂದು ಕೊಡ್ತಾ ಇದ್ಲು. ಬೆಳ್ಳಿ ಲೋಟದಲ್ಲಿ ಆ ಮಜ್ಜಿಗೆಯನ್ನ ನೀಡ್ತಾ ಇದ್ಲು. ಆ ಮಜ್ಜಿಗೆ ತುಂಬಾ ರುಚಿಕರವಾಗಿರ್ತಾ ಇತ್ತು. ಅವರು ಸ್ವತಃ ಹಸುವಿನ ಹಾಲಿನಿಂದ ತಯಾರಿಸಿ ಆ ಮಾವನಿಗೆ ಅದನ್ನ ನೀಡ್ತಾ ಇತ್ತು. ಮತ್ತೆ ಅವರು ಆತನನ್ನ ಮಾವನನ್ನ ಹಳ್ಳಿಯ ಅತ್ಯಂತ ಜಿಪುಣ ವ್ಯಕ್ತಿ ಅಂತ ಪರಿಗಣಿಸ್ತಾ ಇದ್ರು. ಯಾಕೆಂದ್ರೆ ಅವನು ತನ್ನ ಸಹೋದರಿಗೆ ಅಂದ್ರೆ ತನ್ನ ಆ ಮನೆಯ ಒಂದು ಒಡತಿ ತಾಯಿಗೆ ಹಸುವನ್ನ ಖರೀದಿಸಿದ್ದ. ಆತ ಭೇಟಿ ನೀಡಿದಾಗಲೆಲ್ಲ ಆ ಮಾವ ಪ್ರೀತಿಯಿಂದ ಹಸುವಿನ ಸುತ್ತ ಓಡಾಡ್ತಾ ಇದ್ದ, ಮತ್ತೆ ಅದರ ಮೇಲೆ ಕೈ ಓಡಿಸ್ತಾ ಇದ್ದ, ಮತ್ತೆ ಒಂದು ಪ್ರಶಂಸೆಯನ್ನ ಮಾಡ್ತಾ ಇದ್ದ. ತನ್ನದೇ ಆದ ಕೆಟ್ಟ ಕಣ್ಣು ಹಸುವಿಗೆ ಬೀಳಬಾರದು ಅಂತ ಹೇಳಿ ಆತ ಅಂದುಕೊಳ್ತಾ ಇದ್ದ. ಈ ಪ್ರೀತಿಯ ಒಂದು ಪ್ರೀತಿ ಅಲ್ಲಿರ್ತಕ್ಕಂಥ ಮನೆಯವರಿಗೆ ಒಂದು ರೀತಿ ಅನುಮಾನವನ್ನ ಉಂಟು ಮಾಡ್ತಾ ಇದ್ರು. ಆ ಮನೆಯಲ್ಲಿರ್ತಕ್ಕಂತಹ ಆ ಚಿಕ್ಕ ತಂಗಿ ಮೀನ್ಸ್ ಎಲ್ಡರ್ ಸಿಸ್ಟರ್, ಎಲ್ಡರ್ ಬ್ರದರ್, ಇವರು ಆ ಕರುವನ್ನ ಪ್ರೀತಿಸ್ತಾ ಇದ್ರು. ಮತ್ತೆ ಒಂದು ಹಸು ಹಾಲು ಕೊಡ್ತಾ ಇರ್ತಾ ಇತ್ತು. ಮಾವ ಹಸು ಮತ್ತೆ ಕರು ಎರಡನ್ನ ತನ್ನ ಮನೆಗೆ ಓಡಿಸ್ಕೊಂಡು ಹೋಗಬಹುದು ಅಂತ ಹೇಳಿ ಆ ಮಕ್ಕಳು ಏನ್ ಮಾಡ್ತಾ ಇದ್ರು, ಒಳಗೊಳಗೆ ಯೋಚನೆ ಮಾಡ್ತಾ ಇದ್ರು. ಇದು ಅವರು ಕರುವಿನ ಮೇಲೆ ಇಟ್ಟಿದ್ದ ಪ್ರೀತಿ ಅಷ್ಟೇ, ಮತ್ತೆ ಆ ಮಾವನನ್ನ ದ್ವೇಷಿಸುವಂತೆ ಮಾಡ್ತಾ ಇತ್ತು. ಆತ ಮಜ್ಜಿಗೆ ಕುಡಿಯುವಾಗ ಅವರ ಮುಖದಲ್ಲಿ ನೋಟು ಆತನನ್ನ ಒಂದು ರೀತಿ ಹರಿದು ಹಾಕಬೇಕು ಅಂತ ಒಂದು ರೀತಿ ಕೋಪದಲ್ಲಿ ಅವರು ನೋಡ್ತಾ ಇದ್ರು. ಆ ಮಾವ ಶೀಘ್ರದಲ್ಲೇ ಕುರ್ಚಿ ಚರ್ಚೆಯಲ್ಲಿ ಸೇರ್ಕೊಂಡ್ರು. ಏಕೆಂದ್ರೆ ಆತನು ತನಗಾಗಿ ಒಂದನ್ನು ಬಯಸಿದ್ದ, ತಾನು ಕೂಡ ಒಂದು ಕುರ್ಚಿಯನ್ನು ಖರೀದಿಸಬೇಕು ಅಂದ್ಕೊಂಡಿದ್ದ. ಆತ ಬೇವಿನ ಮರದಿಂದ ಕುರ್ಚಿ ಮಾಡಿಸೋಣ, ಇದು ಮೂಲ ವ್ಯಾಧಿಗೆ ಒಳ್ಳೆಯದು ಅಂತ ಹೇಳ್ತಾನೆ. ಇಲ್ಲಿ ಪೆತ್ತಣ್ಣ ಅದರ ರಚನೆ ಮತ್ತೆ ಪಾಲಿಶ್ ಮಾಡುವ ಗುಣಲಕ್ಷಣಗಳಿಗಾಗಿ ಒಂದು ಭಾರತೀಯ ಸಂಪಿಗೆ ಮರವನ್ನ ತಗೋಬೇಕು, ಸಂಪಿಗೆ ಮರದಿಂದ ಮಾಡಬೇಕು ಅಂತ ಅಂದ್ಕೋತಾನೆ. ಆದರೆ ಆ ಎಲ್ಡರ್ ಸಿಸ್ಟರ್ ಅಕ್ಕ ಏನ್ ಮಾಡ್ತಾಳೆ, ಒಂದು ರೀತಿ ಗಾಢವಾದ ಬಣ್ಣ, ಡಾರ್ಕ್ ಬಣ್ಣದ ಒಂದು ಕಬ್ಬಿನ ಕೆಂಪು ಅಥವಾ ಎಳ್ಳೆಣ್ಣೆ ಕೇಕ್ ಬಣ್ಣದ ಒಂದು ಮರದಲ್ಲಿ ಆ ಬಣ್ಣದಲ್ಲಿ ಕುರ್ಚಿಯನ್ನ ಮಾಡಿಸಬೇಕು ಅಂತ ಹೇಳ್ತಾರೆ. ಎಲ್ಲರೂ ಸಹ ಆಕೆಯ ಒಂದು ಸಲಹೆಗೆ ಒಪ್ಕೊಳ್ತಾರೆ. ಮತ್ತೆ ಕಪ್ಪು ಹೊಳೆಯುವ ಒಂದು ಕುರ್ಚಿಯನ್ನ ಮಾಡಿಸಬೇಕು ಅಂತ ಆಕೆ ಕೂಡ ಇಷ್ಟಪಟ್ಟಿರ್ತಾಳೆ. ಹೀಗೆ ಅವರ ಚರ್ಚೆಯಂತೆ ಅವರು ಪಟ್ಟಣದಿಂದ ಒಂದೇ ರೀತಿ 2 ಕುರ್ಚಿಗಳನ್ನ ತೆಗೆದುಕೊಂಡು ಬರ್ತಾರೆ. ಅವು ನೋಡಿದಾಗ ಒಂದು ರಾಮ ಲಕ್ಷ್ಮಣನಂತೆ ಕಾಣ್ತಾ ಇದ್ದು, ಆ ಇಡೀ ಕುಟುಂಬವು ಆ ಕುರ್ಚಿಗಳಿಗೆ ಒಂದು ಮಂತ್ರ ಮುಗ್ಧರ ಆಯಿತು. ಯಾವುದನ್ನ ಇಟ್ಕೊಳ್ಬೇಕು ಮತ್ತೆ ಯಾವುದನ್ನ ಮಾವನಿಗೆ ಕೊಡಬೇಕು ಅಂತ ನಿರ್ಧರಿಸಲು ತುಂಬಾ ಹೆಣಗಾಡಿದ್ರು. ಅಂತಿಮವಾಗಿ ಆ ಉತ್ತಮವಾದದ್ದನ್ನೇ ಕಳಿಸಿದ್ದೇವೆ ಎಂಬ ನಿರಂತರ ಒಂದು ಅನುಮಾನದೊಂದಿಗೆ ಆ ಕುರ್ಚಿಗಳನ್ನ ಬೇರ್ಪಡಿಸ್ತಾರೆ. ಒಂದು ಕುರ್ಚಿ ಮನೆಯಲ್ಲಿ ಇಟ್ಕೊಳ್ತಾರೆ, ಇನ್ನೊಂದು ಕುರ್ಚಿಯನ್ನ ಮಾವನ ಮನೆಗೆ ಕೊಡ್ತಾರೆ. ಇಲ್ಲಿ ಎಲ್ಲರೂ ಸಹ ಆ ಕುರ್ಚಿಯ ಮೇಲೆ ಬಹಳ ಸಂತೋಷದಿಂದ ಒಬ್ಬರ ನಂತರ ಒಬ್ಬರು ಸರದಿಯಂತೆ ಕುಳಿತುಕೊಳ್ತಾ ಇದ್ರು. ಪೆತ್ತಣ್ಣ ಪಾಲಿಶ್ ಮಾಡಿದ ಕುರ್ಚಿಯ ಒಂದು ಆರ್ಮ್ ಚೇರ್ ಆಗಿದ್ದರಿಂದ ಆ ತೋಳು ಕೈ ಇಡ್ತಕ್ಕಂತಹ ಒಂದು ಕುರ್ಚಿಗಳನ್ನ ಸಂತೋಷದಿಂದ ಉಜ್ಜುತ್ತಾ ಇದ್ರು. ಮತ್ತೆ ಆ ಕಿರಿಯ ಮಕ್ಕಳು ಕುಳಿತುಕೊಳ್ಳೋ ಸಮಯಕ್ಕೆ ಅವರು ಒಂಥರ ಕಿತ್ತಾಡ್ತಾ ಇದ್ರು. ಅವರ ಕುರ್ಚಿಯ ಸುದ್ದಿ ಬೇಗನೆ ಆ ಗ್ರಾಮದಲ್ಲೆಲ್ಲ ಹರಡಿತು. ಗ್ರಾಮಸ್ಥರು ಮತ್ತೆ ಜನರೆಲ್ಲ ಅದನ್ನ ನೋಡಕ್ಕೆ ಬರ್ತಾ ಇದ್ರು. ಕೆಲವರು ಅದರ ಮೇಲೆ ಕುಳಿತುಕೊಂಡ್ರು, ಕೆಲವರು ಅದನ್ನ ತಮ್ಮ ಕೈಗಳಲ್ಲಿ ಮುಟ್ಟಿ ಅದನ್ನ ಅನುಭವಿಸ್ತಾ ಇದ್ರು. ನಂತರ ಬಡಿಗೆಯ ಕೆಲಸವನ್ನ ಒಳ್ಳೆಯ ಕೆಲಸ ಅಂತ ಘೋಷಿಸ್ತಾ ಇದ್ರು. ಒಂದಿನ ರಾತ್ರಿ 2 ಗಂಟೆ ಸುಮಾರಿನಲ್ಲಿ ಯಾರೋ ಬಾಗಿಲನ್ನು ಬಡಿದ ಹಾಗೆ ಕಾಣಿಸುತ್ತೆ. ಆ ಹಳ್ಳಿಯ ಒಬ್ಬ ಪ್ರಮುಖ ವ್ಯಕ್ತಿ ಸತ್ತೋಗಿದ್ದಾನೆ, ಆದ್ದರಿಂದ ನಿಮ್ಮ ಕುರ್ಚಿಯ ಅಗತ್ಯವಿತ್ತು ಅಂತ ಹೇಳ್ತಾರೆ. ಆ ಮೃತರ ಕುಟುಂಬಕ್ಕೆ ತಿಳಿದಿದ್ದರಿಂದ ಅರ್ಧ ನಿದ್ರೆಯಲ್ಲೇ ಅವರು ಹೋಗಿ ನೋಡ್ತಾರೆ. ಅಲ್ಲಿ ಆ ದೃಶ್ಯ ಒಂದು ರೀತಿ ಆಘಾತಕಾರಿಯಾಗಿರುತ್ತೆ. ಏಕೆಂದ್ರೆ ಗ್ರಾಮಸ್ಥರ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ರೀತಿಯಲ್ಲಿ ಆ ಒಂದು ಮೃತ ದೇಹವನ್ನ ಇಟ್ಟಿರ್ತಾರೆ. ಸಾಂಪ್ರದಾಯಿಕವಾಗಿ ಮೃತದೇಹವನ್ನ ನೆಲದ ಮೇಲೆ ಒರಗಿಸಿ ಮರಕ್ಕೆ ಒರಗಿಸಿ ಹುಲ್ಲಿನ ಚೀಲದ ವಿರುದ್ಧ ನಿಲ್ಲಿಸಲಾಗ್ತಾ ಇತ್ತು. ಗ್ರಾಮಸ್ಥರು ಈ ಹೊಸ ಶೈಲಿಯನ್ನ ಎಲ್ಲಿ ಕಲಿತರು ಅಂತ ಈ ನಿರೂಪಕರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏಕೆಂದ್ರೆ ಅವರು ಆ ಕುರ್ಚಿಯನ್ನ
ತೆಗೆದುಕೊಂಡೋಗಿ ಕುರ್ಚಿಯಲ್ಲಿ ಆ ಒಂದು ಶವವನ್ನು ಇಟ್ಟಿರ್ತಾರೆ. ಹಾಗಾದರೆ ಇನ್ನು ಉಳಿದಂತಹ ಇಂಥ ಸಂದರ್ಭಗಳಿಗೆ ಈ ಕುರ್ಚಿ ಗ್ಯಾರಂಟಿಯಾಗಿ ಎಲ್ಲರೂ ತೆಗೆದುಕೊಂಡು ಹೋಗ್ತಾರೆ ಅಂತ ಅವರಿಗೆ ಗೊತ್ತಾಗುತ್ತೆ. ಅಂತ್ಯಕ್ರಿಯೆಯ ನಂತರ ಕುರ್ಚಿಯನ್ನು ತಕ್ಷಣವೇ ಇವರಿಗೆ ಮನೆಗೆ ಹಿಂತಿರುಗಿಸಲಾಗುತ್ತೆ. ಆದರೆ ಯಾರೂ ಅದರ ಮೇಲೆ ಕುರ್ಚಿಯ ಮೇಲೆ ಕುತ್ಕೊಳ್ಳೋದಕ್ಕೆ ಉತ್ಸಾಹ ಇರೋದಿಲ್ಲ. ಮಕ್ಕಳು ಸಹ ದೂರ ಉಳಿದು ಬಿಡ್ತಾರೆ. ಅವರು ತಮ್ಮ ಒಂದು ಆಳುಗಳಿಂದ ಆ ಕುರ್ಚಿಯನ್ನು ಮನೆಯ ಹಿತ್ತಲಿನಲ್ಲಿ ಹುಲ್ಲು, ಸೋಪು ಮತ್ತು ಅನೇಕ ಒಂದು ಬಕೆಟ್ ನೀರಿನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತಾರೆ. ಆ ಕುರ್ಚಿ ಜಗಲಿಯ ಮೇಲೆ ತಂದಿಡ್ತಾರೆ. ಆದರೂ ಎಲ್ಲರೂ ಅದರಿಂದ ದೂರದಿಂದನೇ ಇರ್ತಾ ಇದ್ರು. ಯಾರು ಸಹ ಅದರ ಮೇಲೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ, ಭಯ ಪಡ್ತಾ ಇದ್ರು. ಅಲ್ಲಿಗೆ ಒಬ್ಬ ವಿಚಿತ್ರ ಸಂದರ್ಶಕನು ಆ ಕುರ್ಚಿಯನ್ನು ತೆಗೆದುಕೊಳ್ಳಲು ಒಪ್ಪಿಸುವವರೆಗೆ ನೆಲದ ಮೇಲೆ, ಜಮಖಾನ ಮೇಲೆ ಕುಳಿತುಕೊಳ್ಳಲು ಎಲ್ಲರೂ ಒಪ್ತಾ ಇದ್ರು. ಇಲ್ಲಿ ಯಂಗರ್ ಸಿಸ್ಟರ್, ಯಂಗರ್ ಬ್ರದರ್, ಸಹೋದರಿ ಎಲ್ಲರೂ ಸಹ ಒಂದು ರೀತಿ ವಿಚಲಿತರಾದರು. ಅವರು ಉದ್ಯಾನವನಕ್ಕೆ ಓಡಿ ಹೋದ್ರು. ಅಂದರೆ ಅಲ್ಲಿ ಬಂದಿರತಕ್ಕಂಥ ಒಬ್ಬ ಸಂದರ್ಶಕ ಆ ಕುರ್ಚಿ ಮೇಲೆ ಕುಳಿತುಕೊಳ್ಳದೆ ಕೆಳಗೆ ಕುಳಿತಿದ್ರು. ನಂತರ ಮರುದಿನ ಹಳ್ಳಿಯ ಒಬ್ಬ ಮುದುಕಾಲಿಗೆ ಬರ್ತಾನೆ. ಮತ್ತೆ ತಕ್ಷಣವೇ ಆ ಕುರ್ಚಿಯನ್ನು ಆರಿಸ್ಕೊಳ್ತಾನೆ. ಪೆತ್ತಣ್ಣ ಒಂದು ಪಿಸುಗುಡ್ತಾ ಮಾತಾಡ್ತಾರೆ. ಆ ಮನುಷ್ಯ ಒಂದು ರೀತಿ ಯಾವುದೋ ಒಂದು ಪ್ರದರ್ಶನ ಮಾಡಲಿಕ್ಕೆ ಅಭ್ಯಾಸ ಮಾಡೋ ರೀತಿಯಲ್ಲಿ ಅದರಲ್ಲಿ ಕುತ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇದು ಕುಟುಂಬವು ನಿಧಾನವಾಗಿ ತಮ್ಮ ಭಯವನ್ನ ಹೋಗಲಾಡಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಮುದುಕ ಬಂದು ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳೋಕೆ ಪ್ರಾರಂಭಿಸಿದ್ರಿಂದ ನಂತರ ಮನೆಯಲ್ಲಿರ್ತಕ್ಕಂಥ ಮುದುಕರು ಅದರಲ್ಲಿ ಕುಳಿತುಕೊಳ್ಳೋಕೆ ಶುರು ಮಾಡ್ತಾರೆ. ಆದರೆ ಮಕ್ಕಳು ಇನ್ನೂ ಸಹ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದಿಲ್ಲ, ತುಂಬ ದೂರ ಇರ್ತಾರೆ. ಮತ್ತೆ ಅದರಲ್ಲಿ ಕುಳಿತುಕೊಳ್ಳೋದಕ್ಕೆ ಅವರು ಆಗಾಗ ಚಾಲೆಂಜ್ ಮಾಡ್ಕೊಳ್ತಾ ಇರ್ತಾರೆ. ಮತ್ತೆ ಮುಂದಿನ ಬೀದಿಯ ಹುಡುಗಿ ತನ್ನ ಒಂದು ಮಗುವಿನ ತನ್ನ ಮನೆಯ ಒಂದು ಚಿಕ್ಕ ಮಗುವನ್ನ ತೆಗೆದುಕೊಂಡು ಬರ್ತಾಳೆ. ಆ ಕುರ್ಚಿಯ ಮೇಲೆ ಕೂರಿಸಿ ಅದನ್ನ ಆಟ ಆಡಿಸೋಕೆ ಶುರು ಮಾಡ್ತಾಳೆ. ಆಗ ಅವರಿಗೆ ಅರಿವಾಗುತ್ತೆ, ಈ ಕುರ್ಚಿಯಲ್ಲಿ ಕುತ್ಕೊಳ್ಳೋದ್ರಿಂದ ಏನು ಅಪಾಯ ಇಲ್ಲ, ನಾವೆಲ್ಲರೂ ಕುರ್ಚಿಯಲ್ಲಿ ಕುಳಿತುಕೊಳ್ಬಹುದು ಅಂತ ಹೇಳಿ ಅಂದ್ಕೋತಾರೆ. ಈ ಕುರ್ಚಿಯ ಭವಿಷ್ಯ ಒಂದು ರೀತಿ ನಿರ್ಧಾರ ಆಗುತ್ತೆ. ಪ್ರತಿ ಸಾವಿಗೂ ಸಾಮಾನ್ಯವಾಗಿ ಮಧ್ಯರಾತ್ರಿಯಲ್ಲಿ ಅದನ್ನ ಆ ಕುರ್ಚಿಯನ್ನ ಹಳ್ಳಿಯರು ತೆಗೆದುಕೊಳ್ಳೋದು ಒಂದು ಸಂಪ್ರದಾಯ ಆಗ್ಬಿಡುತ್ತೆ. ಇದರಿಂದಾಗಿ ಆ ಕುರ್ಚಿ ಏನಾಗುತ್ತೆ, ಆ ಮನೆಯವರಿಂದ ಸ್ವಲ್ಪವೇ ದೂರ ಆಗ್ತಾ ಇತ್ತು. ಅದರ ಭವಿಷ್ಯ ಒಂದು ರೀತಿ ದುಃಖ, ಮತ್ತೆ ಅದು ಒಂದು ಕೇವಲ ಅಂತ್ಯಕ್ರಿಯೆಗೆ, ಶವಕ್ಕೆ ಬಳಸೋ ರೀತಿಯಾಗಿ ಅದನ್ನ ಮಾಡೋಕೆ ಶುರು ಮಾಡ್ತಾ ಇದ್ರು. ಮತ್ತೆ ಈ ಜನರು ಕೂಡ ಒಂದು ವಿಚಿತ್ರ ಸಮಯದಲ್ಲಿ ಸಾಯ್ತಾ ಇರೋದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಮನೆಯ ಒಂದು ಎಲ್ಡರ್ ಸಿಸ್ಟರ್, ಯಂಗರ್ ಸಿಸ್ಟರ್ ಮತ್ತೆ ಎಲ್ಡರ್ ಬ್ರದರ್ ಎಲ್ಲರೂ ಸಹ ಗೊಣಗಾಡ್ತಾ ಇರ್ತಾರೆ. ಇದೇನಿದು, ಅಂತ್ಯಕ್ರಿಯೆಗಳಿಗೆ ನಮ್ಮ ಕುರ್ಚಿಯನ್ನ ಮಾಡ್ಕೊಂಡಿದ್ದಾರಲ್ಲ, ನಾವೇನು ಈ ಕುರ್ಚಿಯನ್ನು ಅಂತ್ಯಕ್ರಿಯೆಗಾಗಿ ಮಾಡಿಸಿದ್ವಾ ಅಂತೇಳಿ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಆ ಮನೆಯಲ್ಲಿರ್ತಕ್ಕಂತಹ ಚಿಕ್ಕಮ್ಮ ಒಂದು ಭವಿಷ್ಯವನ್ನ ಹೇಳ್ತಾರೆ. ಅವರು ಕುರ್ಚಿಯನ್ನು ಮಾಡಿಸಲು ಆರಿಸಿಕೊಂಡಿದ್ದು ಒಂದು ಅಶುಭ ಸಮಯದಿಂದ, ಆದ್ದರಿಂದ ಈ ರೀತಿ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ. ಪೆತ್ತಣ್ಣ ಇದ್ದಕ್ಕಿದ್ದಂತೆ ಒಂದು ಯೋಚನೆ ಅವರಿಗೆ ಒಳೆಯುತ್ತೆ. ಅದನ್ನ ಅವರು ಆ ಮನೆಯಲ್ಲಿ ಚರ್ಚೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ಚರ್ಚೆ, ನಮ್ಮ ಮನೆಯಲ್ಲಿ ಯಾರಾದರೂ ಕುರ್ಚಿಯನ್ನು ಹುಡುಕೊಂಡು ಬಂದ್ರೆ ಇದೇ ರೀತಿಯ ಕುರ್ಚಿ ಆಲ್ರೆಡಿ ನಾವು ನಮ್ಮ ಮಾವನಿಗೆ ಕೊಟ್ಟಿದ್ದೇವೆ, ಆದ್ದರಿಂದ ಗ್ರಾಮಸ್ಥರು ಯಾರಾದರೂ ಬಂದ್ರೆ ಆ ಕುರ್ಚಿಯನ್ನು ನಮ್ಮ ಮಾವನ ಮನೆಯಲ್ಲಿದೆ ಅಂತ ಹೇಳ್ಬಿಡೋಣ ಅಂತೇಳಿ ಒಂದು ಪ್ಲಾನ್ ಮಾಡ್ತಾರೆ. ನಂತರ ನಿರೂಪಕ ಮಾವನನ್ನ ತನ್ನ ಒಂದು ನೋಡಕ್ಕೆ ಹೋಗ್ತಾನೆ. ಅವನು ಆ ಕುರ್ಚಿಯ ಮೇಲೆ ರಾಜನಂತೆ ಕುಳಿತು ಒಂದು ವೀಳ್ಯದೆಲೆಗಳನ್ನ ತಿಂತಾ ಇರ್ತಾನೆ. ಮಾವ ವೀಳ್ಯದೆಲೆಯನ್ನ ತಿನ್ನುತ್ತಾ ಇರ್ತಕ್ಕಂಥ ಒಂದು ಆಚರಣೆಯನ್ನ ಒಂದು ಜಿಪುಣ ಆಚರಣೆ ಅಂತ ಹೇಳಿ ಈ ನಿರೂಪಕರು ಹೇಳ್ತಾರೆ. ಈ ಚಿನ್ನದ ಬಣ್ಣದ ಒಂದು ಪೆಟ್ಟಿಗೆಯನ್ನ ನಿಧಾನವಾಗಿ ತೆರೆಯುವುದು, ಅದರಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಒಂದು ವೀಳ್ಯದೆಲೆಗೆ ಹಾಕೋದು, ನಂತರ ಅದನ್ನ ಆತ ತಿಂತಾ ಇರ್ತಕ್ಕಂಥದ್ದು. ಮತ್ತೆ ಒಂದು ರೀತಿಯ ಜಿಪುಣ ಯಾರಿಗೂ ಸಹ ಆತ ನೀಡ್ತಾ ಇರಲಿಲ್ಲ. ಯಾರಾದರೂ ಕೇಳ್ತಾ ಇದ್ರೆ ಆ ವೀಳ್ಯದೆಲೆನ ತಿನ್ನೋದೇ ಸಹ ಆತ ಬಿಟ್ಬಿಡ್ತೀನಿ ಅನ್ನೋ ರೀತಿ ಆತ ಮಾಡ್ತಾ ಇದ್ದ. ಆತನು ಪುಡಿ ಮಾಡಿದ ಅಡಿಕೆಗಳನ್ನ ತನ್ನ ಮೂಗಿಗೆ ಹಿಡಿದು ಅವುಗಳನ್ನು ವಾಸನೆ ಮಾಡಿ ಸಣ್ಣ ಹುಳುಗಳು, ಕಶ್ಮಲಗಳನ್ನ ತೆಗೆದು ಹಾಕೋಕೆ ಆ ಅಡಿಕೆಯನ್ನೆಲ್ಲ ಊದಿ ನಂತರ ಅದನ್ನ ವೀಳ್ಯದೆಲೆಗೆ ಹಾಕಿ ಎಚ್ಚರಿಕೆಯಿಂದ ಆತ ತಿಂತಾ ಇದ್ದ. ಸುಮಾರು 15 ವರ್ಷದ ಹಳೆಯ ಸುಣ್ಣದ ಪಾತ್ರೆ ಮತ್ತು ಹೊಸದಾಗಿ ಕಾಣುವ ಎವರೆಡಿ ಟಾರ್ಚನ್ನ ಸ್ವಂತ ಆತ ತನ್ನ ಬಳಿ ಇಟ್ಕೊಂಡಿದ್ದ. ಮಾವನ ಮನೆಯಲ್ಲಿ ಕುರ್ಚಿಯನ್ನ ಪ್ರತ್ಯೇಕವಾಗಿ ಅವನಿಗೆ ಮಾತ್ರವೇ ಅದನ್ನ ಕಾಯ್ದಿರಿಸಲಾಗಿತ್ತು. ಬೇರೆ ಯಾರೂ ಅದರ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಇರಲಿಲ್ಲ. ಆತನ ಅದನ್ನ ಎತ್ತಿ ಸಾಗಿಸ್ತಾ ಇದ್ದ. ಅದು ಜೇಡಿ ಮಣ್ಣಿನ ನೀರಿನ ಪಾತ್ರೆಯಂತೆ ಅವನು ನಿರೂಪಕನಿಗೆ ಒಂದು ವೀಳ್ಯದೆಲೆಗಳನ್ನ ನೀಡ್ತಾ ಇದ್ದ. ಆದರೆ ಕುಟುಂಬದ ಒಂದು ತಂತ್ರದೊಂದಿಗೆ ತಕ್ಷಣವೇ ಪ್ರಸ್ತಾಪವನ್ನ ಆತ ಹಿಂತೆಗೆದುಕೊಂಡ. ಶಾಲೆಗೆ ಹೋಗುವ ಹುಡುಗರು ವೀಳ್ಯದೆಲೆಗಳನ್ನು ತಿನ್ನಲು ಶುರು ಮಾಡಿದಲೇ
ಕೋಳಿಗಳು ಅವರನ್ನ ಬೆನ್ನಟ್ಟುತ್ತವೆ ಅಂತ ಹೇಳಿದ ಹಾಗೆ ಅದೇ ರಾತ್ರಿ ಬಾಗಿಲಿನಲ್ಲಿ ಆ ಬಡಿತ ಕೇಳಿಸುತ್ತೆ. ಗ್ರಾಮಸ್ಥರು ಒಳಗೆ ಬಂದು ಕುರ್ಚಿಯನ್ನ ಕೇಳ್ತಾರೆ. ಆ ನಿರೂಪಕ ಪೆತ್ತಣ್ಣನನ್ನ ಎಬ್ಬಿಸ್ತಾನೆ. ಪೆತ್ತಣ್ಣ ಹೊರಗಡೆ ಬಂದು, ಓಹೋ ನಿಮಗೆ ಕುರ್ಚಿ ಬೇಕೇ, ಅದು ಈಗ ನಮ್ಮ ಮಾವನ ಮನೆಯಲ್ಲೇ ಇದೆ ಅಂತ ಆತ ಹೇಳ್ತಾನೆ. ಆತನು ಹೋಗಿ ನಿಮಗೆ ನೀಡ್ತಾನೆ ಅಂತ ಪೆತ್ತಣ್ಣ ಭರವಸೆ ನೀಡ್ತಾನೆ. ಆ ಜನರೆಲ್ಲ ಏನ್ ಮಾಡ್ತಾರೆ, ಪೆತ್ತಣ್ಣನ ಮಾತನ್ನ ಕೇಳಿಸ್ಕೊಂಡು ಅವರು ಮಾವನ ಮನೆಗೆ ಹೋಗ್ತಾರೆ. ಅಲ್ಲಿ ಮಾವನ ಮನೆಗೆ ಬಂದಂತೆ ಬಾಗಿಲು ಬಡಿತಾರೆ. ಬಾಗಿಲು ಬಡಿದಾಗ ಅಲ್ಲಿ ಮಾವ ಅಲ್ಲಿ ಏನ್ ಮಾಡ್ತಾನೆ, ಬಾಗಿಲನ್ನ ತೆರಿತಾನೆ. ತೆರೆದಾಗ ಆ ಕುರ್ಚಿ ಬೇಕು ಅಂತ ಹೇಳಿದಾಗ ಆ ಮಾವ ಹೇಳ್ತಾನೆ, ಈ ಒಂದು ಕುರ್ಚಿಯನ್ನ ಗ್ರಾಮಸ್ಥರಿಗಾಗಿಯೇ ನಾನು ಮೀಸಲಿಟ್ಟಿದ್ದೇನೆ ಅಂತ ಹೇಳಿ ಆ ಕುರ್ಚಿಯನ್ನ ತೋರಿಸ್ತಾನೆ. ನಂತರ ಅವರು ಆ ಒಂದು ತಿಂಗಳಿನ ನಂತರ ಈ ನಿರೂಪಕ ಮತ್ತೆ ಮಾವನ ಮನೆಗೆ ಭೇಟಿ ನೀಡ್ತಾನೆ. ಆ ಭೇಟಿ ನೀಡಿದಾಗ ಮಾವ ಕೂಡ ಆ ಕುರ್ಚಿಯ ಮೇಲೆ ಕುಳಿತುಕೊಳ್ಳದೆ ಆತ ನೆಲದ ಮೇಲೆ ಕುಳಿತುಕೊಂಡಿರ್ತಾನೆ. ನೆಲದ ಮೇಲೆ ಕುಳಿತುಕೊಂಡು ವೀಳ್ಯದೆಲೆಗಳನ್ನ ಅಗಿಯೋದಕ್ಕೆ ಒಂದು ಮಗ್ನನಾಗಿರ್ತಾನೆ. ಅಲ್ಲಿ ಆ ನಿರೂಪಕ ಹೋಗಿ ಸುತ್ತಲೂ ನೋಡ್ತಾ ಇದ್ದಂತೆ ಅಲ್ಲಿ ಕುರ್ಚಿ ಎಲ್ಲಿದೆ ಅಂತ ಕೇಳ್ತಾನೆ. ಮಾವ ಆತನನ್ನ ಒಂದು ರೀತಿಯಾಗಿ ನೋಡಿ ಒಂದು ನಗುವನ್ನ ನಗಿತಾನೆ. ಆತ ಅದಕ್ಕೆ ನಿಧಾನವಾಗಿ ಉತ್ತರಿಸ್ತಾನೆ, ಈಗ ಆಗಾಗ ಉಂಟಾಗುವ ಇಂಥ ಒಂದು ಅಗತ್ಯಗಳಿಗಾಗಿ ಅದನ್ನ ಉಳಿಸಿಕೊಳ್ಳಲು ನಾನು ಗ್ರಾಮಸ್ಥರಿಗೆ ಕೇಳಿಕೊಂಡಿದ್ದೇನೆ. ಎಲ್ಲ ನಂತರ ಈ ಸಂದರ್ಭಗಳಲ್ಲಿ ಒಂದು ಕುರ್ಚಿ ಬೇಕು ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಈ ಒಂದು ಗ್ರಾಮದಲ್ಲಿ ನಡೀತಕ್ಕಂಥ ಘಟನೆಗಳಿಗಾಗಿ ಒಂದು ಕುರ್ಚಿಯನ್ನ ಮೀಸಲಿಡಬೇಕಾಗಿದೆ ಅಂತ ಹೇಳ್ತಾನೆ. ಆತನು ಆಗ ನಿರೂಪಕ ಈ ವಿಷಯವನ್ನ ತಿಳಿದು ಈ ವಿಷಯವನ್ನ ಪೆತ್ತಣ್ಣನಿಗೆ ತಿಳಿಸೋದಿಕ್ಕೆ ಆ ಮನೆಯ ಕಡೆಗೆ ಓಡ್ತಾ ಇದ್ರು ಕೂಡ ಆತನ ಕಾಲುಗಳು ಜೋರಾಗಿ ಹೋಗೋಕೆ ಆಗದೆ ನಿಧಾನವಾಗಿ ಹೋಗೋಕೆ ಶುರುವಾಗತ್ತೆ. ಅಂದ್ರೆ ಆ ಕುರ್ಚಿ ಪೆತ್ತಣ್ಣನ ಮನೆಯಲ್ಲಿ ಒಂದಿರುತ್ತೆ, ಮತ್ತೆ ಮಾವನ ಮನೆಯಲ್ಲಿ ಒಂದಿರುತ್ತೆ. ಪೆತ್ತಣ್ಣ ಏನ್ ಮಾಡ್ತಾನೆ, ಜನರನ್ನೆಲ್ಲ ಮಾವನ ಮನೆಗೆ ಕುರ್ಚಿಗಾಗಿ ಕಳಿಸ್ಬಿಟ್ಟಿರ್ತಾನೆ. ಆ ಮಾವ ಆ ಕುರ್ಚಿಯನ್ನ ತಾನು ಬಳಸದೆ ನೆಲದ ಮೇಲೆ ಕುಳಿತುಕೊಳ್ತಾ ಇರ್ತಾನೆ. ಆ ಚೇರನ್ನ ಗ್ರಾಮಸ್ಥರ ಒಂದು ಅವಶ್ಯಕತೆಗಳಿಗಾಗಿ ಮೀಸಲಿಟ್ಟಿರ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಸಾರಾಂಶ ಆಗಿದೆ. ಇಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹೇಳಿರ್ತೇನೆ. ನಿಮಗೆ ಇದರ ಒಂದು ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ವಿತ್ ಕ್ಯಾರೆಕ್ಟರ್ ಅನಾಲಿಸಿಸ್ ನೀಡಿರ್ತೇನೆ. ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ.